ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆಲ್ಲರಿಗೆ ಸಹ ಕೃಷ್ಣನ ವಿವಿಧ ಭಂಗಿಯಲ್ಲಿ ಯಾವ ಥರ ಫೋಟೋಸ್ಗಳನ್ನು ತೆಗಿಬಹುದು, ಯಾವ ಥರ ಮೇಕಪ್ ಮಾಡ್ಬೋದು, ಅದೆಲ್ಲ ಅಂದರೆ ಫೋಟೋಸ್ಗಳನ್ನು ತೋರಿಸ್ತಿದ್ದೇನೆ. ಹಾಗೂ ನಿಮಗೆಲ್ಲ ಈಗ ಗೊತ್ತಿರುವ ಹಾಗೆ ನಾನು ಇದರ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಅಂದರೆ ನಾನು ಯಶೋದೆ ಕೃಷ್ಣನ್ ಥರ ಮಾಡಿದ್ದು, ಅಂದರೆ ನಾನು ಯಶೋದೆ, ನನ್ನ ಮಗ ಕೃಷ್ಣನ್ ಥರ ಮಾಡಿದ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೆ ಶಾರ್ಟ್ಸಲ್ಲಿ. ನೋಡೋದಿದ್ದರೆ ನೋಡಿ. ಸೊ ಅದನ್ನು ಸಹ ಇದರಲ್ಲಿ ಫುಲ್ ವೀಡಿಯೋನು ಹಾಕಿದ್ದೇನೆ. ಎಲ್ಲರೂ ಸಹ ಫಸ್ಟಿಂದ ಲಾಸ್ಟ್ವರೆಗೆ ನೋಡಿ, ಆಗ ನಿಮಗೆ ಸಹ ನೋಡಲಿಕ್ಕೆ ಸಿಗ್ತದೆ. ಇದರಲ್ಲಿ ನನ್ನ ಮಗ ಅಲ್ಲದೆ, ನನ್ನ ಇಬ್ಬರು ಮಕ್ಕಳು ಅಲ್ಲದೆ, ನನ್ನ ಮಾವನ ಮಗು ಸಹ ಉಂಟು. ಇದರಲ್ಲಿ ಕೃಷ್ಣ ಹಾಕಿದ್ದೇವೆ ಆ ಮಗುವಿಗೆ ಸಹ ಕೂಡ. ಅಂದರೆ ಮಕ್ಕಳನ್ನು ಕೃಷ್ಣನ ವೇಷದಲ್ಲಿ ನೋಡುವುದೇ ಒಂದು ಚೆಂದ ಅಲ್ಲ. ಅಂದರೆ ಪ್ರೈಸ್ ಸಿಗಬೇಕು ಅಂತ ಏನು ಇಂಟೆನ್ಷನ್ ಇರಲಿಲ್ಲ. ಫೋಟೋಸ್ ತೆಗೆದು ಮಕ್ಕಳ ಮುಖದಲ್ಲಿ ಆ ಖುಷಿ ನೋಡೋದೇ ಚೆಂದ ಅಲ್ಲ. ಹಾಗಾಗಿ ನಾವು ಇದನ್ನೆಲ್ಲ ಮನೆಯಲ್ಲೇ ಜಸ್ಟ್ ಮಾಡಿದ್ವಿ. ಕೆಲವೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಕಾಂಪಿಟೇಷನ್ಗೆ ಅಂತ ಅಲ್ಲ, ಜಸ್ಟ್ ಮನೆಯಲ್ಲೇ ಮಾಡಿದ್ವಿ, ಅಂದರೆ ಮಕ್ಕಳ ಖುಷಿಗೋಸ್ಕರ. ಸೊ ಅದನ್ನೆಲ್ಲ ಶೇರ್ ಮಾಡಿದ್ದೇನೆ. ಹಾಗೆಯೇ ಇದಕ್ಕೆ ನಾನು ಯಾವುದೇ ಮ್ಯೂಸಿಕನ್ನು ಬಳಸಲಿಲ್ಲ. ಸೊ ಅಲ್ಲಿ ಕಾಂಪಿಟೇಷನ್ ಆಗುವಾಗ ಕೂಡ ಮ್ಯೂಸಿಕ್ ಇಟ್ಟಿದ್ದರು. ಆದರೆ ನಾನು ಇಲ್ಲಿ ಆ ಮ್ಯೂಸಿಕನ್ನೀಗ ಹಾಕ್ತಾ ಇಲ್ಲ. ನಾನೇ ಒಂದು ಕೃಷ್ಣನ ಹಾಡು ಹೇಳುವ ಅಂತ ಅಂದ್ಕೊಂಡಿದ್ದೇನೆ. ಸೊ ಯಾವ ಥರ ಬರ್ತದೆ, ಅಂದರೆ ಹಾಡು ಯಾವ ಥರ ಆಗಿದೆ, ಕೃಷ್ಣನ ವೇಷ ಎಲ್ಲ ಹಾಕಿದ್ದು ಯಾವ ಥರ ಆಗಿದೆ, ನಿಮಗೆಲ್ಲರಿಗೂ ಇಷ್ಟ ಆಯ್ತಂತ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೇಕು. ಸೊ ಹಾಗಾದರೆ ತಡ ಮಾಡೋದು ಬೇಡ, ಹಾಡನ್ನು ಶುರು ಮಾಡುವ. ಕೃಷ್ಣಂದೇ ಹಾಡು ಇದು, ಕೃಷ್ಣನಿಗೋಸ್ಕರನೇ ಹಾಡಿರುವಂತಹ ಹಾಡು. ನನ್ನ ಧ್ವನಿಯಲ್ಲಿ ಯಾವ ರೀತಿ ಬರ್ತದೆ ಅಂತ ನೋಡೋಣ. ಎಲ್ಲಿರುವೆ ಮುದ್ದು ಕೃಷ್ಣ ಬಾಬಾ ಬಾ, ನಿನ್ನನೊಮ್ಮೆ ನೋಡಬೇಕು ಬಾಬಾ ಬಾ. ಎಲ್ಲಿರುವೆ ಮುದ್ದು ಕೃಷ್ಣ ಬಾಬಾ ಬಾ, ನಿನ್ನನೊಮ್ಮೆ ನೋಡಬೇಕು ಬಾಬಾ ಬಾ. ನಿನಗೆ ತಿನ್ನಲೇನು ಬೇಕು ಬಾಬಾ ಬಾ, ಹಾಲು ಮೊಸರು ಬೆಣ್ಣೆ ಕೊಡುವೆ ಬಾಬಾ ಬಾ. ಎಲ್ಲಿರುವೆ ಮುದ್ದು ಕೃಷ್ಣ ಬಾಬಾ ಬಾ, ನಿನ್ನನೊಮ್ಮೆ ನೋಡಬೇಕು ಬಾಬಾ ಬಾ. ಕೊಳಲಗಾನ ಕೇಳಬೇಕು ಬಾಬಾ ಬಾ, ಗೆಳೆಯರನ್ನು ಕರೆದುಕೊಂಡು ಬಾಬಾ ಬಾ. ಎಲ್ಲಿರುವೆ ಮುದ್ದು ಕೃಷ್ಣ ಬಾಬಾ ಬಾ, ನಿನ್ನನೊಮ್ಮೆ ನೋಡಬೇಕು ಬಾಬಾ ಬಾ. ಬೆಟ್ಟ ಗುಡ್ಡ ಹತ್ತಬೇಡ ಬಾಬಾ ಬಾ, ಗೋವುಗಳನ್ನು ಕೂಡಿಕೊಂಡು ಬಾಬಾ ಬಾ. ಎಲ್ಲಿರುವೆ ಮುದ್ದು ಕೃಷ್ಣ ಬಾಬಾ ಬಾ, ನಿನ್ನನೊಮ್ಮೆ ನೋಡಬೇಕು ಬಾಬಾ ಬಾ. ಎಲ್ಲಿರುವೆ ಮುದ್ದು ಕೃಷ್ಣ ಬಾಬಾ ಬಾ, ನಿನ್ನನೊಮ್ಮೆ ನೋಡಬೇಕು ಬಾಬಾ ಬಾ. ಎಲ್ಲಿರುವೆ ಮುದ್ದು ಕೃಷ್ಣ ಬಾಬಾ ಬಾ, ನಿನ್ನನೊಮ್ಮೆ ನೋಡಬೇಕು ಬಾಬಾ ಬಾ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿದೆ ನನ್ನ ಹಾಡು. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ಇದು ಹಾಡು ಬಂದುಬಿಟ್ಟು ನನ್ನ ಮಗನನ್ನು ಧರ್ಮ ಶಿಕ್ಷಣ ಕ್ಲಾಸ್ ಮತ್ತು ಭಜನೆ ಕ್ಲಾಸ್ ಮತ್ತು ಕುಣಿತ ಭಜನೆ ಕ್ಲಾಸ್, ಇದೊಂದು ಕ್ಲಾಸಿಗೆ ಹಾಕಿದ್ದೇನೆ. ಅಂದರೆ ಹಣ ಏನು ಕೊಡಲಿಕ್ಕಿಲ್ಲ. ನಮ್ಮಲ್ಲೇ ನಮ್ಮ ಮನೆ ಹತ್ರನೇ ಒಬ್ಬರು ಸರ್ ಬಂದುಬಿಟ್ಟು, ಅವ್ರ ಹೆಸರು ಬಂದುಬಿಟ್ಟು ಡಾಕ್ಟರ್ ಅರುಣ್ ಉಳ್ಳಾಲ್ ಅಂತ, ಅವರು ಬಂದುಬಿಟ್ಟು ಕಲಿಸುವಂಥದ್ದು. ಸೊ ಈ ಹಾಡನ್ನು ಕೂಡ ಅವರು ಕಲಿಸಿದ್ದು. ಮಕ್ಕಳಿಗೋಸ್ಕರ ಮಾಡುವಂತಹ ಕ್ಲಾಸ್ ಅಂತ ಏನಿಲ್ಲ, ಯಾವುದೇ ವಯೋಮಿತಿಯವರು ಕೂಡ ಅಲ್ಲಿ ಭಾಗವಹಿಸಬಹುದು, ಅಂದರೆ ಕ್ಲಾಸಿಗೆ ಅಟೆಂಡ್ ಆಗ್ಬೋದು. ಹಾಗೆಯೇ ನಾನು ಕೂಡ ನನ್ನ ಮಗನನ್ನು ಕರ್ಕೊಂಡು ಹೋಗ್ತೇನೆ. ಹಾಗಾಗಿ ನನ್ನ ಮಗ ಹಾಡುವಾಗ ಅದನ್ನು ಕೇಳಿ ನಾನು ಕೂಡ, ಅಂದರೆ ನನಗೆ ಸ್ವಲ್ಪ ಅದು ತುಂಬ ಇಷ್ಟ ಆಗಿತ್ತು. ಸೊ ಈ ಸಂದರ್ಭದಲ್ಲಿ ಸೂಟ್ ಆಗ್ತದೆ ಅಂತ ನಾನು ಅದನ್ನು ಹಾಡಿದೆ. ಅಂದರೆ ಮಕ್ಕಳ ಬಾಯಲ್ಲಿ ಇದನ್ನು ಕೇಳಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಮತ್ತು ಯಾವುದಾದ್ರೂ ಕಾಂಪಿಟೇಷನ್ ಇದೆ, ಮಕ್ಕಳಿಗೆ ದೊಡ್ಡ ದೊಡ್ಡ ಸಾಂಗ್ಸ್ ಎಲ್ಲ ಹಾಡಲಿಕ್ಕೆ ಕಷ್ಟ ಆಗುತ್ತಾರೆ, ಈ ಹಾಡನ್ನು, ಇದು ತುಂಬ ಚಿಕ್ಕದಿರುವ ಹಾಡು, ಕೃಷ್ಣನಿಗೋಸ್ಕರ ಹಾಡಿದಂತಹ ಹಾಡು. ಸೊ ಇದನ್ನು ಹಾಡಿದರೆ ತುಂಬ ಸೂಟ್ ಆಗ್ತದೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಯಾವುದಾದ್ರು ಹಾಡು ಆಡಿಸಬೇಕು ಅಂತ ಇದ್ದರೆ ಈ ಹಾಡನ್ನು ಹಾಡಿ, ತುಂಬ ಚೆನ್ನಾಗಿ ಕೇಳಿ ಬರ್ತದೆ ಮಕ್ಕಳ ಬಾಯಿಂದ.
ಹಾಗೆಯೇ ಇವತ್ತಿನ ನನ್ನ ವೀಡಿಯೋಸ್ ಇಷ್ಟ ಆದರೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹೀಗೇ ನಾನು ವೀಡಿಯೋಸ್ಗಳನ್ನು ನೋಡ್ತಾ ಇರಿ. ಈಗ ನೀವು ಡ್ಯಾನ್ಸ್ ಏನು ನೋಡ್ತಾ ಇದ್ದೀರಿ, ಇದು ಬಾಲಕೃಷ್ಣ ಮಂದಿರ ಕುಂಪಲದಲ್ಲಿ ಯಶೋಧೆ ಕೃಷ್ಣ ಕಾಂಪಿಟೇಷನ್ ಇತ್ತು, ಅದರಲ್ಲಿ ಮಾಡಿದ್ದು. ನಮಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು. ಸೊ ಪ್ರೈಸ್ ಸಿಗಬೇಕು ಅಂತ ಏನು ಇಂಟೆನ್ಷನ್ ಇರಲಿಲ್ಲ, ಆದರೆ ದೇವರ ಅನುಗ್ರಹದಿಂದ ಸಿಕ್ಕಿತ್ತು. ತುಂಬ ಥ್ಯಾಂಕ್ಸ್. ಹಾಗೆಯೇ ಇನ್ನೊಂದು ಪ್ರೈಸ್ ಬಂದುಬಿಟ್ಟು ಕುತ್ತಾರಿನಲ್ಲೂ ಸಿಕ್ಕಿತ್ತು ಯಶೋಧ ಕೃಷ್ಣನ್ಗೆ, ಅದು ಕೂಡ ಸೆಕೆಂಡ್ ಪ್ರೈಸ್ ಶ್ರುತಿಲಯದವರಿಂದ ನಡೆದಂತಹದ್ದು. ಸೊ ತುಂಬ ಖುಷಿಯಾಯಿತು. ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನನಗೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರಿ ಹೀಗೇ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಹೀಗೇ ಸಪೋರ್ಟ್ ಮಾಡಿ.